ಆಪ್ ಕಿ ಅದಾಲತ್ನಲ್ಲಿ ಸಲ್ಮಾನ್ ಖುರ್ಷಿದ್ ಮೇಲೆ ಇರುವ ಆರೋಪ. ಇವರು ಸಮಾಜವಾದಿ ಪಾರ್ಟಿಯ ಹಿಂದೆ ಬಿದ್ದಿದ್ದಾರೆ. ಸಲ್ಮಾನ್ ಸಾಬ್, ಯಾವಾಗ ನೀವು ಉತ್ತರ ಪ್ರದೇಶಕ್ಕೆ ಹೋದ್ರೋ, ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದ್ರೋ, ನಿಮ್ಮದು ಒಂದೇ ಅಜೆಂಡಾ ಆಗಿದೆ. ಹೇಗಾದ್ರೂ ಮಾಡಿ ಮುಲಾಯಂ ಸಿಂಗ್ ಯಾದವ್ ಅವರನ್ನ, ಅಮರ್ ಸಿಂಗ್ ಅವರನ್ನ ಹೆರಾಸ್ ಮಾಡ್ಬೇಕು, ತೊಂದರೆ ಕೊಡ್ಬೇಕು ಅಂತ. ಇಲ್ಲ, ಇದು ನನ್ನ ಅಜೆಂಡಾ ಅಲ್ಲ, ಇದು ನನ್ನ ಜವಾಬ್ದಾರಿ. ಅವರು ಉತ್ತರ ಪ್ರದೇಶನ ಹ್ಯಾರಸ್ ಮಾಡಿದ್ದಾರೆ ಮತ್ತೆ ತೊಂದರೆ ಕೊಟ್ಟಿದ್ದಾರೆ. ಮತ್ತೆ ಇದು ನನ್ನ ಜವಾಬ್ದಾರಿ. ನಾನು ಉತ್ತರ ಪ್ರದೇಶವನ್ನು ಮುಕ್ತ ಮಾಡ್ತೇನೆ ಇಂಥ ಶಕ್ತಿಗಳಿಂದ. ಹಾಗಿದ್ರೆ ಇದು ನಿಜನಾ? ಏನಂದ್ರೆ ನೀವೊಂದು ಸೆಲ್ ಮಾಡಿದ್ದೀರಾ, ಅದರ ಹೆಸರು PIL ಸೆಲ್ ಅಂತೆ. ಅದರ ಕೆಲಸ ಏನಂದ್ರೆ ಇವರ ವಿರುದ್ಧ ಮೊಕದ್ದಮೆ ದಾಖಲಿಸ್ತಾನೇ ಇರೋದು. ಪ್ರತಿಯೊಬ್ಬ ಕಳ್ಳನನ್ನ ಹಿಡಿಯೋದು ಆ PIL ಸೆಲ್ನ ಕೆಲಸ ಆಗಿದೆ. ಅದರಲ್ಲಿ ಒಂದ್ ವೇಳೆ ಯಾರಾದ್ರೂ ತಮ್ಮನ್ ತಾವು ಕಳ್ಳ ಅಂತ ಅನ್ಕೊಂಡ್ರೆ ಆಗ ನಾವು ಅವ್ರ ವಿರುದ್ಧ ಈ ಕೆಲಸ ಮಾಡ್ತಿದೀವಿ ಅನ್ಕೊಳ್ಳಿ. ನಾನ್ ನಿಮ್ಮನ್ನ ಕೇಳ್ತಾ ಇದ್ದೇನೆ, ನೀವು ಕಾಂಗ್ರೆಸ್ ಪಾರ್ಟಿಯ ಕಡೆಯಿಂದ ಒಂದು ಸೆಲ್ ಅನ್ನ ಮಾಡಿದ್ದೀರಾ, ಅದರಿಂದ ಮೊಕದ್ದಮೆ ನಡೆಸಿ ಮುಲಾಯಂ ಸಿಂಗ್ ಯಾದವ್ ಅವರನ್ನ ಹೆರಾಸ್ ಮಾಡ್ಬೇಕು ಅಂತ. ಎಲ್ಲಿ ವಕೀಲ ನನ್ನ ಹಾಗೆ ಅಧ್ಯಕ್ಷ ಇರ್ತಾನೋ ಅಲ್ಲಿ ಆ ತರ ಸೆಲ್ ಇರಲ್ಲ. ಇದಂತೂ ಆಶ್ಚರ್ಯ ಪಡೋ ವಿಷಯ ಆಗತ್ತೆ. ವಿಶ್ವ ಮೋಹನ್ ಚತುರ್ವೇದಿ ಅವರು ಒಂದು ಕೇಸನ್ನ ಫೈಲ್ ಮಾಡಿದ್ರು, ಪ್ರಾಪರ್ಟಿ ಕೇಸ್ ಮುಲಾಯಂ ಸಿಂಗ್ ಯಾದವ್ ಅವರ ವಿರುದ್ಧ, ಅವರ ಕುಟುಂಬದ ವಿರುದ್ಧ, ಅದರಲ್ಲಿ ಎಲ್ಲರ ವಿರುದ್ಧ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಅವರು ನಿಮ್ಮ ಆಪ್ತರಾಗಿದ್ದಾರೆ ಮತ್ತೆ ನೀವು ತಯಾರಿ ಮಾಡಿಸಿದ್ರಿ ಈ ಕೇಸ್ ಫೈಲ್ ಮಾಡಿಸೋದಕ್ಕೆ. ಒಂದ್ ವೇಳೆ ನಾನು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ನನ್ನ ಆಪ್ತರಲ್ಲ, ಅವರು ಸಾಕಷ್ಟು ದಿನಗಳಿಂದ ಕಾಂಗ್ರೆಸ್ ಪಾರ್ಟಿಲಿದ್ದಾರೆ ಮತ್ತು ಅವರ ಚಟುವಟಿಕೆಗಳು ಕೂಡ ಇದಾವೆ. ಹೌದು, ನಾನು ಅವ್ರಿಗೆ ಬೆಂಬಲವಾಗಿ ಜನರ ಮುಂದೆ ವಿಷಯ ಹೇಳಿದೆ. ಒಂದ್ ವೇಳೆ ಅವರು ಆ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವರು ಜನರಿಗೆ ತಿಳಿಸೋಕೆ ಇಷ್ಟಪಡ್ತಿದ್ದಾರೆ, ಅಥವಾ ಅವರು ಯಾವುದೇ ನ್ಯಾಯಾಲಯದ ಮುಂದೆ ಈ ಸತ್ಯವನ್ನ ತಿಳಿಸೋಕೆ ಇಷ್ಟಪಡ್ತಿದ್ದಾರೆ ಅಂದ್ರೆ ಆಗ ಪ್ರತಿಯೊಬ್ರು ಅವರಿಗೆ ಬೆಂಬಲ ಕೊಡಬೇಕು. ಬಹುಜನ ಸಮಾಜ ಪಾರ್ಟಿಯ ಯಾರು 40 MLA ಜಾಯಿನ್ ಆಗಿದ್ರು ಸಮಾಜವಾದಿ ಪಾರ್ಟಿಗೆ, ಅವರ ಬಗ್ಗೆ ಏನು ಕೇಸ್ ಇದೆಯೋ ಅದು ಕೂಡ ನಿಮ್ಮ ಆಶೀರ್ವಾದದಿಂದ ನಡೀತಿದೆಯಂತೆ. ನೋಡಿ, ಇಷ್ಟೊಂದು ದೊಡ್ಡ ದೊಡ್ಡ ವಕೀಲರು ಆ ಕೇಸ್ನ ಮಾಡ್ತಿದ್ದಾರೆ. ಸತೀಶ್ ಮಿಶ್ರಾಜಿ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ಬಹುಜನ ಸಮಾಜ ಪಾರ್ಟಿಲಿ. ಅವರಿಗೆ ನನ್ನ ಜ್ಞಾನ ಮತ್ತೆ ನನ್ನ ಸಾಮರ್ಥ್ಯದ ಅವಶ್ಯಕತೆ ಇಲ್ಲ. ಆದ್ರೆ ಹೌದು, ಆ ರೀತಿ ಕೇಸ್ ನಡೀತಿದೆ. ಇದರಲ್ಲಿ ನಮಗೆ ಆಸಕ್ತಿ ಇದೆ. ನಮ್ಮ ಈ ರಾಜಕೀಯವನ್ನ ಸ್ವಚ್ಛ ಮಾಡುತ್ತೆ. ಒಂದ್ ವೇಳೆ ಆ ತರದ ಕೇಸ್ ಅಂದ್ರೆ ನಾವು ಅದಕ್ಕೆ ಬೆಂಬಲ ಖಂಡಿತ ಕೊಡ್ತೀವಿ ಮತ್ತೆ ಜನರ ಮುಂದೆನೆ ಕೊಡ್ತೀವಿ, ಮುಚ್ಚುಮರ ಇಲ್ಲ. ಮತ್ತೆ ಜಯಾ ಬಚ್ಚನ್ ಅವರ ವಿರುದ್ಧ ಯಾರು ಕೇಸ್ ಫೈಲ್ ಮಾಡಿದ್ದಾರೋ ಅವರು ಕೂಡ ನಿಮ್ಗೆ ಬೇಕಾದವರಂತೆ. ನನಗಿಷ್ಟ ಇರೋರಲ್ಲ, ನಮ್ಮ ಪಾರ್ಟಿ ನಾಯಕರಾಗಿದ್ದಾರೆ, ನಮ್ಮ ಪಾರ್ಟಿ ಚುನಾವಣೆ ಎದುರಿಸಿದ್ದಾರೆ. ಜಯಾ ಬಚ್ಚನ್ ಅವ್ರದ್ದು ಯಾವಾಗ ಚುನಾವಣೆ ಆಗೋದಿತ್ತು ಆ ಸಮಯದಲ್ಲಿ ಅವರು ಕೂಡ ತಮ್ಮ ನಾಮಪತ್ರ ಬರೆದಿದ್ರು. ನಾಮಪತ್ರ ಅವ್ರದ್ದು ಕೂಡ ಸಲ್ಲಿಕೆ ಆಗಿತ್ತು. ಮತ್ತೆ ಅವರ ನಾಮಪತ್ರನ ಅಕ್ರಮ ರೀತಿಯಿಂದ ರದ್ದು ಮಾಡಿದ್ರು. ಹಾಗಾಗಿ ಅವರ ಮನಸ್ಸಲ್ಲಿ ಒಂಚೂರು ಕೋಪ ಅಂತೂ ಇದೆ. ಮತ್ತೆ ಅದಕ್ಕೋಸ್ಕರ ಅವರು ಈ ಕ್ರಮ ತಗೊಂಡಿದ್ದಾರೆ ಅಂದ್ರೆ ಮತ್ತೆ ಅದರಿಂದ ಯಾರ ಮೇಲಾದ್ರೂ ಹೇಗೆ ಆರೋಪ ಮಾಡಕ? ಆರೋಪ ಏನು ಅಂದ್ರೆ ಸಲ್ಮಾನ್ ಸಾಬ್, ನೀವು ಪೊಲಿಟಿಕಲ್ ಹೋರಾಟ ಮಾಡೋದ್ರ ಬದಲು ಕಾನೂನಿನ ಮೂಲಕ ಹೋರಾಟ ಮಾಡ್ತಿದ್ದೀರಾ ಅಂತ. ನಿಮ್ಮ ಪೊಲಿಟಿಕಲ್ ಹೋರಾಟನ ಕೋರ್ಟ್ಗಳಲ್ಲಿ ಮಾಡ್ತಿದ್ದೀರಾ. ಕಾನೂನಿನ ಸಹಾಯನೇ ತಗೋತಾ ಇದ್ದೀನಿ ನಾನು. ಕಳ್ಳತನದ ಸಹಾಯ ಏನ್ ತಗೋತಾ ಇಲ್ವಲ್ಲ, ಡಕಾಯಿತರ ಸಹಾಯ ಏನ್ ತಗೋತಾ ಇಲ್ವಲ್ಲ, ರೌಡಿಗಳು ಅಥವಾ ಯಾರು ಅಪಹರಣ ಮಾಡ್ತಾರೋ ಅವ್ರ ಸಹಾಯ ಏನ್ ತಗೋತಾ ಇಲ್ವಲ್ಲ, ನಾವು ಸೇಠ್ ಸಾಹುಕಾರನ ಸಹಾಯ ಏನ್ ತಗೋತಾ ಇಲ್ವಲ್ಲ. ಕೇವಲ ಕಾನೂನಿನ ಸಹಾಯ ತಗೋತಾ ಇದ್ದೀವಿ. ಕಾನೂನಿನ ಸಹಾಯ ತಗೊಳ್ಳೋದು ಕೆಟ್ಟ ವಿಷಯ. ಯಾರ ಸಹಾಯ ತಗೋತಾ ಇದ್ದೀರಾ ಅಂದ್ರೆ ಅವರೆಲ್ಲ ಮುಲಾಯಂ ಸಿಂಗ್ ಯಾದವ್ ಮತ್ತೆ ಅಮರ್ ಸಿಂಗ್ ಅವರ ಶತ್ರು ಆಗಿದ್ದಾರೆ. ಅದಕ್ಕೋಸ್ಕರನೇ ಇಡೀ ಜನತೆಯ ಸಹಾಯ ತಗೋತಾ ಇದ್ದೀನಿ. ನನ್ನ ಪ್ರಕಾರ ಇಡೀ ಜನತೆ ಅವ್ರ ಶತ್ರುಗಳಾಗಿದೆ. ಆದ್ರೆ ನೀವು ಅಜಿತ್ ಸಿಂಗ್ ಅವರನ್ನ 3 ಸಲ ಭೇಟಿಯಾಗಿದ್ದೀರಾ. ಅಜಿತ್ ಸಿಂಗ್ ಅವರನ್ನ ನಾನು 30 ಸಲ ಭೇಟಿಯಾಗಿದ್ದೀನಿ. ಆದ್ರೆ ಅಜಿತ್ ಸಿಂಗ್ ಅವರನ್ನ ಭೇಟಿ ಆಗೋದ್ರಿಂದ ಏನು ಸಿಗಲ್ಲ ಅಲ್ವಾ? ಮುಖಾಮುಖಿ ಭೇಟಿ ಆಗೋದು ಶಿಷ್ಟಾಚಾರದ ವಿಷಯ. ಭೇಟಿ ಆಗ್ತೀವಿ. ಯಾಕೆ ಭೇಟಿ ಆದ್ರೆ ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಅವರ ಸರ್ಕಾರವನ್ನ ಬೀಳ್ಸೋ ತಯಾರಿ ಮಾಡೋದಕ್ಕೆ. ಇಲ್ಲ, ಯಾಕೆ ಭೇಟಿ ಆದ್ವಿ ಅಂದ್ರೆ ನೀವು ಅವರಿಗೆ ಬೆಂಬಲ ಕೊಡ್ತಿದ್ದೀರಾ ಅಂತ ಕೇಳೋಕೆ. ಏನ್ ನಿಮ್ಗೆ ತೃಪ್ತಿ ಆಗಿದೆಯಾ ಈ ಬೆಂಬಲದಿಂದ? ಎಷ್ಟು ವ್ಯಕ್ತಿಗಳಿದ್ದಾರೆ, ಅವರು ಅಜಿತ್ ಸಿಂಗ್ ಆಗಿರ್ಬೋದು ಅಥವಾ ಮದನ್ ಮೋಹನ್ ಆಗಿರ್ಬೋದು, ಎಷ್ಟು ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕ ಇದ್ದಾರೋ, ಅವ್ರು ಯಾರು ಮುಲಾಯಂ ಸಿಂಗ್ ಯಾದವ್ ಅವರನ್ನ ಹೆರಾಸ್ ಮಾಡ್ತಿದ್ದಾರೋ, ಇವರ ಸ್ಕ್ರಿಪ್ಟ್ ಏನಿದೆಯೋ ಅದನ್ನ ನೀವು ಬರೀತೀರಾ, ಇವರು ಕೇವಲ ರೋಲ್ ಪ್ಲೇ ಮಾಡ್ತಿದ್ದಾರೆ, ಪಾತ್ರ ನಿಭಾಯಿಸ್ತಿದ್ದಾರೆ. ಒಂದ್ ವೇಳೆ ನಾನು ಸ್ಕ್ರಿಪ್ಟ್ ರೈಟರ್ ಆತರ ಆಗೋಗಿದ್ರೆ ಸಾಕಷ್ಟು ದುಡ್ಡು ಸಂಪಾದನೆ ಮಾಡ್ತಿದ್ದೆ ರೈಟರ್ ಆಗಿದ್ರೆ. ಆದ್ರೆ ಹೌದು, ನಾನು ಇದನ್ನ ಹೇಳ್ತಾ ಇದ್ದೀನಿ ಏನಂದ್ರೆ ಯಾರಿಗಾದ್ರೂ ನಮ್ಮ ಸಮಾಜದಲ್ಲಿ, ನಮ್ಮ ರಾಜಕೀಯ ವೇದಿಕೆ ಮೇಲೆ ಏನು ಸತ್ಯದ ಹೋರಾಟ ಇದೆಯೋ ಅದಕ್ಕೆ ಬೆಂಬಲ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕೊಡಬೇಕು. ನಾನು ಕೊಡ್ತಾ ಇದ್ದೀನಿ. ಸಲ್ಮಾನ್ ಸಾಬ್, ಜನ ಏನ್ ಹೇಳ್ತಾರೆ ಅಂದ್ರೆ 17 ವರ್ಷದಿಂದ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಕಾಲಿಡೋದಕ್ಕೆ, ಆದ್ರೆ ನೀವ್ ಏನು ಮಾಡೋದಕ್ಕಾಗ್ತಿಲ್ಲ. ಇದು ಸರಿ ಏನಂದ್ರೆ ನಾವು ಸಾಕಷ್ಟು ದಿನಗಳಿಂದ ಅಲ್ಲಿ ದುರ್ಬಲರಾಗಿದ್ದೇವೆ. ಸಾಕಷ್ಟು ಕಾರಣಗಳಿವೆ. ಅದಕ್ಕೆ ಕಾರಣ ನಮ್ಮ ಸಮಾಜ ಧ್ರುವೀಕರಣ ಆಗಿದ್ದು, ಅದಕ್ಕೆ ಕಾರಣ ಬಾಬರಿ ಮಸೀದಿ ಧ್ವಂಸ ಆಗಿದ್ದು ಅದರ ಒಂದು ಕಾರಣ ಆಗಿತ್ತು. ನಾವು ಎಲ್ಲೋ ಕೆಲವು ತಪ್ಪುಗಳು ನಮ್ಮಲ್ಲೂ ಇತ್ತು, ನನ್ನಲ್ಲೂ ಕೂಡ ಇರ್ಬೋದು. ಅದೇ ಕಾರಣದಿಂದ ನಾನಿವತ್ತು ಈ ದಿನ ನೋಡ್ಬೇಕಾಯ್ತು. ಆದ್ರೆ ನಮ್ಮ ಪ್ರಯತ್ನ ಏನು ಅಂದ್ರೆ ಮತ್ತೆ ಬದಲಾಗಿ ಉತ್ತರ ಪ್ರದೇಶಕ್ಕೆ ಆ ದಿನ ನೋಡಕ್ ಸಿಗ್ಲಿ. ಯಾವಾಗ ಒಮ್ಮೆ ಉತ್ತರ ಪ್ರದೇಶ 17 ವರ್ಷಗಳ ಹಿಂದೆ ನೋಡಿತ್ತು. ಜನರಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತಾರಾ? ಹೌದು, ನೀವು ಫಸ್ಟ್ ರೋನಲ್ಲಿ. ಜಯಾ ಬಚ್ಚನ್ ಜಿ ಅವ್ರ ವಿರುದ್ಧ ಅಂದ್ರೆ ನೀವೇನು ಆರೋಪ ಮಾಡ್ತಿದ್ರೋ ಕಾಂಗ್ರೆಸ್ನವರು, ಅವರು ಲಾಭದಾಯಕ ಹುದ್ದೆಲಿದ್ರು, ಹಾಗಾಗಿ ಅವ್ರನ್ನ ತೆಗೆದಾಕ್ಲಾಯ್ತು. ಅಂದ್ರೆ ನಿಮ್ಮ ಅಭಿಪ್ರಾಯದಲ್ಲಿ ಇದು ಸರಿನಾ? ನೋಡಿ, ನನ್ನ ಅಭಿಪ್ರಾಯದಲ್ಲಿ ಯಾವ್ದು ಸರಿ ಅಂದ್ರೆ ಯಾವ್ದು ಕಾನೂನುಬದ್ಧವಾಗಿರುತ್ತೋ ಅದು. ನಾನ್ ಹೇಗೆ ಹೇಳಿ ಏನಂದ್ರೆ ಎಲೆಕ್ಷನ್ ಕಮಿಷನ್ ತಪ್ಪು ಅಂತ. ಜಯಾ ಬಚ್ಚನ್ ಜಿ ಹೇಳ್ತಿದ್ದಾರೆ ಏನಂದ್ರೆ ಎಲೆಕ್ಷನ್ ಕಮಿಷನ್ ತಪ್ಪು ಅಂತ. ಇವಾಗಿದ್ರೆ ನಿರ್ಧಾರ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಆದ್ರೆ ಯಾರಾದ್ರೂ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಅದ್ರ ಮೇಲೆ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರ ತಗೊಳ್ತು. ಇದರಿಂದ ಯಾರಿಗ್ ಸಮಸ್ಯೆ ಇರೋಕ್ ಸಾಧ್ಯ ಇಲ್ಲ, ಆ ರೀತಿ ಸಾಕಷ್ಟು ವ್ಯಕ್ತಿಗಳಿದಾರಲ್ವಾ ಲಾಭದಾಯಕ ಹುದ್ದೆಲಿರೋರು?
ಒಂದ್ ವೇಳೆ ಇದ್ರೆ ಯಾರಾದ್ರೂ ಒಬ್ರು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನೋಡಿ, ಪಾಕೆಟ್ ಅಂತೂ ಸಾಕಷ್ಟು ಕಡೆ ಹೊಡಿತಾರೆ, ಆದ್ರೆ ಎಲ್ಲಿ FIR ಬರೆಸ್ತಾರೋ ಅಲ್ಲೇ ತಾನೇ ಪೊಲೀಸ್ ವಿಚಾರಣೆ ಮಾಡೋದು. ಅಂದ್ರೆ ಇದರ ವಿರುದ್ಧ ದೂರು ಕೊಡ್ತಾ ಇದ್ರೆ ಏನಂದ್ರೆ ಸೋನಿಯಾ ಗಾಂಧಿ ಯಾವ ಹುದ್ದೆಯಲ್ಲಿದ್ದಾರೋ ಅದು ಕೂಡ ಲಾಭದಾಯಕ ಹುದ್ದೆಯಾಗಿದೆ ಅಂತ. ಇಲ್ಲ, ಯಾರು ಹೇಳಿದ್ದಾರೆ? ಇದನ್ನಂತೂ ಅಮರ್ ಸಿಂಗ್ ಜಿ ಅವರು ಹೇಳಿದ್ದಾರೆ. ಅಮರ್ ಸಿಂಗ್ ಜಿ ಅವರ ಕಾನೂನಿನ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಅದು ಎಷ್ಟಿದೆ? ಅವ್ರ ವಿರುದ್ಧ ಎಷ್ಟು ಕೇಸ್ ಮಾಡಿದೀರಾ ಅಂದ್ರೆ ಅವರಿಗೆ ಕಾನೂನಿನ ಬಗ್ಗೆ ಸಾಕಷ್ಟು ತಿಳುವಳಿಕೆ ಬಂದಿದೆ. ಒಂದ್ ವೇಳೆ ಕಾನೂನಿನ ಬಗ್ಗೆ ತಿಳುವಳಿಕೆ ಇದ್ರೆ ಕಾನೂನು ಕ್ರಮ ತಗೊಳ್ಳಿ ಅಲ್ಲ. ಅವ್ರು ನಿಂತ್ಕೊಂಡು ಯಾಕೆ ಸುಮ್ನೆ ಗಾಳಿ ಮಾತಾಡ್ತಾರೆ? ಕಾನೂನು ಕ್ರಮ ತಗೊಳ್ಳಿ, ಅದಕ್ಕೆ ಉತ್ತರ ಕೊಡ್ಲಾಗುತ್ತೆ. ಲಾಭದ ಹುದ್ದೆಯಲ್ಲಿ ಕೇವಲ ಆ ವ್ಯಕ್ತಿಗಳು ಇರ್ತಾರೆ ಯಾರ ಪಟ್ಟಿ ಮಾಡ್ಲಾಗಲ್ವೋ ಪಾರ್ಲಿಮೆಂಟ್ ನಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ. ಏನಂದ್ರೆ ಯಾವ್ಯಾವ ಸಂಸ್ಥೆಗಳಿವೆ, ಯಾವ್ದನ್ನ ಲಾಭದಾಯಕ ಹುದ್ದೆ ಅಂತ ಪರಿಗಣಿಸಲಾಗಲ್ಲ, ಆ ಪಟ್ಟಿಯನ್ನ ನೋಡ್ಲಿ. ಕಾನೂನು ಕ್ರಮ ತಗೊಳ್ಳಕ್ ಇಷ್ಟ ಪಡ್ತಾರೆ ಅಂದ್ರೆ ಕಾನೂನು ಕ್ರಮ ತಗೊಳ್ಳಿ. ಸಲ್ಮಾನ್ ಸಾಬ್, ಜಗಳ ಆಡೋ ವಿಷಯ ಏನಿದೆ? ಸೆಕ್ರೆಟರಿಯೇಟ್ನ ಆರ್ಡರ್ ನನ್ನ ಹತ್ರ ಇದೆ. ಅದರಲ್ಲಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಲಾಗಿದೆ. ಅದರ ಚೇರ್ಪರ್ಸನ್ ಸೋನಿಯಾ ಗಾಂಧಿ ಆಗಿದ್ದಾರೆ. ಇದರಲ್ಲಿ ಬರ್ತಿದೆ, ದಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದಿ ಫಂಕ್ಷನಿಂಗ್ ಆಫ್ ದಿ ಕೌನ್ಸಿಲ್ ವುಡ್ ಬಿ ಮೇಡ್ ಬೈ ದಿ ಸೆಂಟ್ರಲ್ ಗವರ್ನಮೆಂಟ್. ಮತ್ತೆ ಎಲ್ಲಿವರೆಗೆ ಚೇರ್ಪರ್ಸನ್ನ ಪ್ರಶ್ನೆ ಇದೆಯೋ, ಶ್ರೀಮತಿ ಸೋನಿಯಾ ಗಾಂಧಿ, ಮೆಂಬರ್ ಆಫ್ ಪಾರ್ಲಿಮೆಂಟ್, ವಿಲ್ ಬಿ ದ ಚೇರ್ಪರ್ಸನ್ ಆಫ್ ದಿ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್. ಚೇರ್ಪರ್ಸನ್ ವಿಲ್ ಹೋಲ್ಡ್ ದ ರ್ಯಾಂಕ್ ಅಂಡ್ ಸ್ಟೇಟಸ್ ಆಫ್ ಅ ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟರ್. ಇದನ್ನ ಲಾಭದಾಯಕ ಹುದ್ದೆ ಅಂತ ಒಪ್ತೀರಾ ಇಲ್ವಾ ನೀವು? ಇಲ್ಲ, ನೀವು ಅರ್ಥ ಮಾಡ್ಕೋತಿಲ್ಲ. ಲಾಭದಾಯಕ ಹುದ್ದೆ ಕೇವಲ ಅದಾಗಿರುತ್ತೆ, ಯಾವ ಹುದ್ದೆಯಲ್ಲಿ ಇದ್ಕೊಂಡು ನಿಮಗೆ ಏನು ಕೆಲಸ ಪಾರ್ಲಿಮೆಂಟ್ ನಲ್ಲಿ ಮಾಡ್ಬೇಕೋ ಅದರಲ್ಲಿ ಏನಾದ್ರೂ ಯಾವ್ದಾದ್ರೂ ತೊಂದರೆ ಬರೋ ಸಾಧ್ಯತೆ ಇದೆ, ಇಲ್ಲ ಎಲ್ಲಾದ್ರೂ ಯಾವ್ದಾದ್ರೂ ಸಮಸ್ಯೆ ಆಗೋ ಸಾಧ್ಯತೆ ಇದೆ. ಇದಂತೂ ಪಾರ್ಲಿಮೆಂಟ್ದೇ ಕೆಲಸ ಮಾಡ್ತಿದೆ, ಇದಂತೂ ಸರ್ಕಾರದ್ದೇ ಕೆಲಸ. ಮತ್ತೆ ಇದ್ರ ಮೇಲೆ ಒಂದ್ ವೇಳೆ ಯಾರಿಗಾದ್ರೂ ಆಕ್ಷೇಪ ಇದ್ರೆ ಆಕ್ಷೇಪ ವ್ಯಕ್ತಪಡಿಸೋದಕ್ಕೆ ಯಾರು ಬೇಡ ಅಂತಂದಿದ್ದು? ಇದನ್ನೆಲ್ಲ ಕಡೆ ತೋರಿಸ್ತಿದ್ದಾರೆ ಅಮರ್ ಸಿಂಗ್ ಜಿ, ಎಲ್ಲ ಕಡೆ ಹೇಳ್ತಿದ್ದಾರೆ. ಆಕ್ಷೇಪ ಒಂದ್ ವೇಳೆ ಇದ್ರೆ ಆಕ್ಷೇಪ ವ್ಯಕ್ತಪಡಿಸಬೇಕಿತ್ತು. ಯಾರಿಗೋ ಆಕ್ಷೇಪ ಇತ್ತು, ಹಾಗಾಗಿ ಅವರು ಜಯಾ ಬಚ್ಚನ್ ವಿರುದ್ಧ ದಾಖಲೆ ಮಾಡಿದ್ರು. ಹೇಳ್ತಾ ಇದ್ದಾರೆ ಏನಂದ್ರೆ ಜಯಾ ಬಚ್ಚನ್ ಇದನ್ನ ಮಾಡಿದ್ರೆ ತಪ್ಪು, ಮತ್ತೆ ಸೋನಿಯಾಜಿ ಮಾಡಿದ್ರೆ ಕ್ಷಮೆ. ಆತರ ಇಲ್ಲ, ನೀವು ಮೊದಲೇ ನಿರ್ಧರಿಸ್ಬಿಡಿ. ಒಬ್ಬ ಸಿಪಾಯಿ ಕೈಯಲ್ಲಿ ಬಂದೂಕು ಕೊಡ್ಲಾಗುತ್ತೆ, ಮತ್ತೆ ಅವನು ಹೇಳಲಾಗುತ್ತೆ ಶತ್ರುವನ್ನ ಸಾಯಿಸು ಅಂತ, ಮತ್ತೆ ಅದು ಕೊಲೆ ಆಗಲ್ಲ ಅಲ್ವಾ? ಮತ್ ಅದೇ ಗುಂಡು ಅದೇ ಬಂದೂಕ್ ತಗೊಂಡು ನೀವು ಯಾರನ್ನಾದ್ರೂ ನಿಮ್ಮ ಶತ್ರುವನ್ನ ಸಾಯಿಸಿದ್ರೆ ಮತ್ ನೀವೇ ಹೇಳಿದ್ರಿ ಶತ್ರುನ್ ಸಾಯಿಸು ಅಂತ, ಹಾಗಾಗಿ ಅದು ಕೊಲೆ ಆಗುತ್ತೆ. ಮತ್ ಆಮೇಲೆ ನಿಮ್ಮ ಉತ್ತರ ಯಾರು ಕೇಳಲ್ಲ. ಯಾರಿಗೆ ಬಂದೂಕು ಕೊಡಲಾಗಿದೆ, ಯಾರು ಕೊಟ್ಟಿದ್ದಾರೆ, ಏನ್ ಆದೇಶ ಸಿಕ್ಕಿದೆ, ಮತ್ತೆ ಏನ್ ಪರಿಸ್ಥಿತಿ ಇದೆ, ಇದೆಲ್ಲ ವಿಷಯದ ವಿವರ ಅರ್ಥ ಮಾಡ್ಕೊಂಡು, ಕಾನೂನು ವಿವರ ಅರ್ಥ ಮಾಡ್ಕೊಂಡು ಆಮೇಲೆ ಏನಾದ್ರೂ ಹೇಳ್ಬೇಕು. ಇದಕ್ಕೂ ಮುಂಚೆ ಹೇಗೆ ಹೇಳಕ್ಕಾಗುತ್ತೆ? ಬಹುಶಃ ಅಮರ್ ಸಿಂಗ್ ಜಿ ಒಂದ್ ವೇಳೆ ನಿಮ್ಮ ಮಾತನ್ನ ಕೇಳಿದ್ರೆ ಖಂಡಿತ ದೂರು ಕೊಡ್ತಾರೆ.